ಸೊ ರಿಪೋರ್ಟ್ಸ್ ಎಲ್ಲ ಗುಡ್, 2 ಬೇಬಿನೂ ಹೆಲ್ದಿ ಆಗಿದೆ. ಸೊ ನಾನು ಹೇಳೋದು ಏನಂದರೆ, ಎಲ್ಲದಕ್ಕಿಂತ ಮುಂಚೆ ಏನೇ ಇದ್ದರೂ ನಮ್ಮನ್ನು ಕೇಳಿ, ಗೋಸಿಪ್ ಥರ ಮಾತಾಡಬೇಡಿ. ಎಲ್ಲ ಥರ ಕೆಪಾಸಿಟಿನೂ ನಮ್ಮಲ್ಲೂ ಇದೆ, ಆದರೆ ನಾವು ತೋರಿಸ್ಕೊಳೋದಕ್ಕೆ ಹೋಗೋದಿಲ್ಲ ಅಷ್ಟೇ. ಸೊ ಇಷ್ಟು ಹೇಳ್ತಾ ಓಕೆ ಮುಗಿಸ್ಕೊಂಡು ಬಂದ್ವಿ. ಇವಾಗ ನಾನು ರಸಮ್ ಸಾಂಬಾರು ಹೇಗೆ 5 ನಿಮಿಷದಲ್ಲಿ ರಸಮ್ ಮಾಡೋದು, ಬೇಳೆ ರಸಮ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ಮಿಸ್ ಮಾಡಿದೆ ನೋಡಿ. ಈ ಥರ ಎಲ್ಲರೂ ಹೊರಗಡೆ ಹೋದಾಗ ಮನೆಗೆ ಬಂದು ಕ್ವಿಕ್ವಾಗಿ ಸಾಂಬಾರು ಮಾಡಬೇಕು ಅಂದರೆ ಈ ಥರ ಮಾಡಿದ್ರೆ ಗುಡ್ ಅನಿಸುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಮನೆಯಲ್ಲೆಲ್ಲ ಇಷ್ಟಪಟ್ಟು ತಿಂತಾರೆ. ಮೊದಲಿಗೆ ನಾನು ಮೈಸೂರು ದಾಲ್ ಮತ್ತು ತೊಗರಿಬೇಳೆನ ತೊಳೆದು ಇಟ್ಕೊಂಡು ಅದಕ್ಕೆ ಟೊಮೆಟೊ ಹಾಕಿ ಸ್ವಲ್ಪ ಚಿಟಿಕೆ ಅಷ್ಟು ಅರಿಶಿನ ಹಾಕಿ, ಜೀರಿಗೆ ಹಾಕಿ, ಉಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ, ಬೆಳ್ಳುಳ್ಳಿ ಹಾಕಿ ಇದನ್ನೆಲ್ಲ 1 ವಿಷಿಲ್ ಕೂಗಿಸ್ಕೊತೀನಿ. ಸೊ ಒಂದೊಂದ್ಸಲ 2 ವಿಷಿಲ್ ಕೂಗಿಸ್ಕೊತೀನಿ. ಅದು ಚೆನ್ನಾಗಿ ಬೆಂದು ಅದೇನದು ಸ್ಮ್ಯಾಶ್ ಮಾಡೋ ಥರ ಆಗಬೇಕಾಗೇನೆ. ಸೊ ವಾಟರ್ನ ಆ್ಯಡ್ ಮಾಡಿಕೊಂಡು ಉಪ್ಪೆಲ್ಲ ಹಾಕಿ ನಾನು ಕ್ಲೋಸ್ ಮಾಡಿ ಇದನ್ನು 2 or 3 ವಿಷಿಲ್ ಕೂಗಿಸ್ಕೊಂಡ್ರು ಬೆಟರ್. ಚೆನ್ನಾಗಿ ಸ್ಮ್ಯಾಶ್ ಮಾಡೋ ಥರ ಇರಬೇಕು. ನಾನು ಕೂಗಿಸ್ಕೊಂಡಿದ್ದೀನಿ ಆಲ್ರೆಡಿ. ಸ್ಮ್ಯಾಶ್ ಮಾಡ್ತಾಯಿದ್ದೀನಿ, ಸ್ಮ್ಯಾಶ್ ಆಗ್ತಾಯಿದೆ. ಇದನ್ನು ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು. ಎಲ್ಲಾದರೂ ಹೊರಗಡೆ ಹೋಗಿ ಬಂದ ತಕ್ಷಣ ಏನಾದರೂ ಸಾಂಬಾರು ಮಾಡಬೇಕು ಅಪ್ಪ, ಏನು ಮಾಡೋದಪ್ಪ ಅಂತ ಅನಿಸಿದವ್ರಿಗೆ ಈ ಸಾಂಬಾರು ಬೆಸ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಸ್ಮ್ಯಾಶ್ ಮಾಡಿದ್ಮೇಲೆ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. ಈರುಳ್ಳಿ, ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಇದು ಜೀರಿಗೆ, ಸಾಸಿವೆ, ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕಿ ಆಮೇಲೆ ಈರುಳ್ಳಿ ಹಾಕಿ ಅದು ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಆದಮೇಲೆ ಅದನ್ನು ನಾವು ಸ್ಮ್ಯಾಶ್ ಮಾಡಿರೋದಕ್ಕೆ ಹಾಕಿ ನೆಕ್ಸ್ಟ್ ಬೇಕು ಅಂದರೆ 1 ಗ್ಲಾಸ್ ನೀರು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸಿ ಅನ್ನ ಸಾಂಬಾರು ಜೊತೆ ಹಾಕೊಂಡು ಈ ರೀತಿ ಮಾಡಿಕೊಂಡು ತಿನ್ನೋದ್ರಿಂದ ಸೂಪರಾಗಿರುತ್ತೆ. ರೈಸಿಗಂತೂ ಕ್ವಿಕ್ಕಾಗಿ ಮಾಡ್ಕೋಬೋದು ನೋಡಿ, ಟ್ರೈ ಮಾಡಿ ಒಂದು ಸಲ.